R15M 2021 ಮಾಡಲ್ ಸಿಲ್ವರ್ ಕಲರ್. ಎಲ್ಲಿ ಹುಡುಕಿದ್ರು ಸಿಗಲ್ಲ ನಿಮಗೆ ಗಾಡಿ, ನಮ್ಮ ಹತ್ರ ಇರುತ್ತೆ. ಕಂಪ್ಲೀಟ್ ಸರ್ವಿಸ್ ದನ್. ಬರೀ ತಗೊಂಡೋಗ್ಬೇಕು, ಓಡಿಸ್ಬೇಕು, ಬರಬೇಕು, ಮತ್ತೆ ರೀಸೇಲ್ ಮಾಡ್ಬೇಕಾ ನಾವೇ ಪರ್ಚೇಸ್ ಮಾಡ್ಕೊಳ್ತೀವಿ. ಯಾವಾಗಲಾದ್ರೂ ಬನ್ನಿ, ಲೋನ್ ಆಪ್ಷನ್ ಅವೈಲೇಬಲ್ ಇದೆ. 35 ಕೊಡ್ತೀನಿ. 16 ಮಾಡಲ್ ಅವೆಂಜರ್ 220 35,000 ಫೈನಲ್ 33,000 ಕೊಟ್ಬಿಡ್ತೀನಿ. ನಿಮ್ ಕಡೆಯಿಂದ ಬರೋಗೆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಶಶಾಂಕ್ ಚಾನಲ್ ಯಾರು ನೋಡಿ ಬಂದಿರ್ತಾರೆ ಅವ್ರಿಗೆ 32,000 ರೂಪಾಯಿ ಗಾಡಿ ಫಿಕ್ಸ್. ಬುಲೆಟ್ ಎಲೆಕ್ಟ್ರಾ ಇದು, ಆ ಟೈಮಿಂಗ್ ಗಾಡಿ, ಸೆಲ್ಫ್ ಗಾಡಿ, ವಿತೌಟ್ ಸೆಲ್ಫ್ ಅಲ್ಲ. ಒಂದು ಸೆಲ್ಫ್ ಹೊಡೆದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಯಮಹಾ RX 155cc ಎಲ್ಲ ಅಂಗಡಿಲೂ ಸಿಗಲ್ಲ, ಯಾವುದೋ ಒಂದೊಂದು ಅಂಗಡಿಲಿ ಸಿಗುತ್ತೆ. ಅದೇ ನಮ್ಮ ಅಂಗಡಿ. ಡಿಜಿಟಲ್ ಮೀಟ್ರು 2022 ಮಾಡಲ್ 88,000 ನೆಗೋಷಿಯಬಲ್. ಗಾಡಿ ರೇಟ್ ಜಾಸ್ತಿ ಇದೆ ಅಂತ ಟೆನ್ಷನ್ ತಗೋಬೇಡಿ, ಕಡಿಮೆ ಮಾಡ್ತೀನಿ. ನಮ್ಮ ಗಾಡಿ ನಾವು ಎಷ್ಟಾದ್ರೂ ಮಾಡ್ಬೋದು, ನೀವು ಬಂದು ತಗೊಳ್ಳಿ ಅಷ್ಟೇ. ಇದರಲ್ಲಿ ನೋಡಿ ಥಂಡರ್ಬರ್ಡ್ ಕಸ್ಟಮೈಸ್ ಮಾಡಿಸಿರೋ ಗಾಡಿ ಇದು. ತುಂಬಾ ಚೆನ್ನಾಗಿದೆ. ಫಾಗ್ ಲ್ಯಾಂಪು, ಬಾಕ್ಸು ಏನೇನೋ ಹಾಕ್ಸಿದ್ದಾರೆ ಅವ್ರ ಟೇಸ್ಟ್ ಮುಖಾಂತರ. ಎಕ್ಸ್ಪಲ್ಸ್ 200 4V 2023 ಮಾಡಲ್ 1,48,000 ರೂಪೀಸ್. ರೇಟ್ ಫಿಕ್ಸ್ ಇಲ್ಲ. ಈ ಗಾಡಿ ನೆಗೋಷಿಯಬಲ್ ಆಗುತ್ತೆ. ಎಲ್ಲ ಗಾಡಿಲೂ ಕಡಿಮೆ ಮಾಡಿಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ವೀಕ್ಷಕರೇ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಡಿಮೆ ಬಜೆಟ್ನ ಒಳ್ಳೆ ಕಂಡೀಷನ್ ಇರುವಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕಲೆಕ್ಷನ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾವು ಇರೋದು ಬಂದ್ಬಿಟ್ಟು ಬೆಂಗಳೂರಿನ BTM ಫಸ್ಟ್ ಸ್ಟೇಜ್ ಅಲ್ಲಿ ಬರುವಂಥ ಖಾನ್ ಮೋಟರ್ಸ್ ಅಲ್ಲಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಮೊಪೆಡ್ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ ಸ್ಪ್ಲೆಂಡರ್ ಆಗಿರ್ಬೋದು, ಫ್ಯಾಷನ್ ಪ್ರೋ ಆಗಿರ್ಬೋದು, ಪ್ರತಿಯೊಂದು ಮಾಡೆಲ್ ಹಾಗೂ ಕಲೆಕ್ಷನ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಇದರ ಜೊತೆಗೆ ಯಾರೆಲ್ಲ ಒಂದು ಶೋರೂಮ್ ಅಲ್ಲಿ ಸ್ಪೋರ್ಟ್ಸ್ ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು, ಈ ವಿಡಿಯೋ ನಿಮಗೆ 100% ಯೂಸ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಶೋರೂಮ್ ನ ಹೊರತುಪಡಿಸಿ ನೀವು ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ಸೊ ಎಕ್ಸ್ಪ್ರೆಸ್ 200 ಅಲ್ಲಿ ಆಗಿರ್ಬೋದು, ಹಾಗೆ 220 ಅಲ್ಲಿ ಆಗಿರ್ಬೋದು, ಜೊತೆಗೆ R15 V3 V4 ವರ್ಷನ್ ಅಲ್ಲಿ ನೀವು 1 ಲಕ್ಷ ರೂಪಾಯಿವರೆಗೂ ಸೇವಿಂಗ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿರುವಂತ ಎಲ್ಲ ಕಲೆಕ್ಷನ್ಸ್ ಮೇಲೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಬನ್ನಿ, ತಡ ಮಾಡದೆ ಇಲ್ಲಿರುವಂತ ಒಂದು ಕಂಪ್ಲೀಟ್ ಸ್ಟಾಕ್ ನ ನೋಡ್ಕೊಂಡ್ ಬರೋಣ. ಇವಾಗ ನಮ್ಮ ಜೊತೆ ಇದ್ದಾರೆ ಈ ಶೋರೂಮ್ ನ ಮಿಸ್ಟರ್ ಗೌಶಿಪ್ ಅವರು. ಹಾಯ್ ಸರ್. ಹಾಯ್ ಶಶಾಂಕ್ ಅವರೇ, ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಂತರ ಗಾಡಿನೂ ತುಂಬಾ ಚೆನ್ನಾಗಿದ್ದಾವೆ. ಕಡಿಮೆ ಬಜೆಟ್, ಹೈ ಬಜೆಟ್ ಎಲ್ಲ ತರ ಗಾಡಿ ಇದಾವೆ. ಸೊ ಈ ಸತಿ ಕಲೆಕ್ಷನ್ಸ್ ನೋಡೋದಾದ್ರೆ ಕಡಿಮೆ ಅಂದ್ರೆ ಒಂದು 150 ಗಾಡಿಗಳಿದಾವೆ ಮೋಟ ಈ ಸತಿ. 150 ಅದು ಒಂದೇ ಶೋರೂಮ್ ಅಲ್ಲಿ ಇದೆ. ಇವ್ರದ್ದು ಇನ್ನೊಂದು ಶೋರೂಮ್ ಹೊರತುಪಡಿಸಿ ಇಲ್ಲಿ ಇರುವಂತ ಸ್ಟಾಕ್ ಅಷ್ಟೇ. ಸರ್ ಪ್ರೈಸ್ ನೋಡೋದಾದ್ರೆ ಸರ್ ನೀವು ಇಲ್ಲಿ ಹಿಡ್ಕೊಂಡು ನಿಂತಿದ್ರೆ ಎಷ್ಟು ಪ್ರೈಸ್ ಇದೆ ಸರ್? 2014 ಮಾಡಲ್ 37,000 37,000 ರೂಪಾಯಿ ಆಗುತ್ತೆ. ಗಾಡಿ 32,000 ಫೈನಲ್. ಸರ್ ಇದು ಸರ್ 33,000 26,000 ಆಗುತ್ತೆ. ಎಷ್ಟು? 26,000 ತುಂಬಾ ಚೆನ್ನಾಗಿದೆ ಗಾಡಿ. ಯಾರೆಲ್ಲ ಒಂದು 25,000 30,000 40,000 50,000 ಕಲೆಕ್ಷನ್ಸ್ ನ ನೋಡ್ತೀರಾ, ಸೊ ನಿಮ್ಗೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ. ಸರ್ ಗಾಡಿ ಕಂಡೀಷನ್ ಯಾವ ತರ ಇದೆ ಸರ್? ಗಾಡಿಗಳು ತುಂಬಾ ಚೆನ್ನಾಗಿರುತ್ತವೆ. ಕಂಪ್ಲೀಟ್ ಸರ್ವಿಸ್ ಮಾಡಿರ್ತೀವಿ, ಏನು ಪ್ರಾಬ್ಲಮ್ ಇರಲ್ಲ. ಗಾಡಿಲಿ ಸೆಕೆಂಡ್ ಹ್ಯಾಂಡ್ ತಗೊಳ್ತಿದ್ದೀರಾ, ತಗೊಂಡೋಗಿ ಸರ್ವಿಸ್ ಮಾಡಿಸಿ, ಆ ತರ ಸ್ಟೋರಿ ಇರಲ್ಲ. ಸರ್ವಿಸ್ ಮಾಡಿ ನಿಲ್ಸಿರ್ತೀವಿ, ನೀವು ತಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಿಸಿ ಅಷ್ಟೇ. ಇವರದೇ ಗ್ಯಾರೇಜ್ ಇರೋದ್ರಿಂದ ಪ್ರತಿ ವೆಹಿಕಲ್ ಗಳ ಕಂಡೀಷನ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಸೊ ಕಲೆಕ್ಷನ್ಸ್ ಮಾತ್ರ ಒಂದಲ್ಲ ಎರಡಲ್ಲ, ಮೈಲೇಜ್ ಬೈಕ್ ಇಂದ ಹಿಡಿದು ಸ್ಪೋರ್ಟ್ಸ್ ಬೈಕ್ ಇಂದ ಹಿಡಿದು ಸೊ ಮೋಪೆಡ್ ಕಲೆಕ್ಷನ್ ವರ್ಗೂ ಕೂಡ ಎಲ್ಲ ಇದೆ. ಸೊ ತಡ ಮಾಡದೇನೆ ಇಲ್ಲಿರುವಂತ ಒಂದು ಕಂಪ್ಲೀಟ್ ಸ್ಟಾಕ್ ನ ನೋಡ್ಕೊಂಡ್ ಬರೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ 10,000 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಯಾರ್ಯಾರು ಎಂಟಾರ್ಕ್ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಇದೆ ಎಂಟಾರ್ಕ್ 2022 ಮಾಡಲ್ XP ಫಸ್ಟ್ ಓನರ್, ಡಿಜಿಟಲ್ ಮೀಟರ್, ಬ್ಲೂಟೂತ್ ಅಡಿಷನ್. ಗಾಡಿ ತುಂಬಾ ಚೆನ್ನಾಗಿದೆ. ಇದೆ ಹೈ ಮಾಡಲ್ ಗಾಡಿಗಳು, ಹೈ ರೇಟು. ನನ್ನ ಹತ್ರ ಲೋ ಮಾಡಲ್ ಗಾಡಿನೂ ಇದೆ, ಅದು ತೋರಿಸ್ತೀನಿ. ಯಾರ್ಯಾರಿಗೆ ಸ್ಕೂಟರ್ಸ್ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಬನ್ನಿ, ಪರ್ಚೇಸ್ ಮಾಡಿ, ಗಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಯಾವ ರೀತಿ ಇಕ್ಕಿರ್ತೀವಿ ಅಂತ. 2022 ಮಾಡಲ್ 88,000 ನೆಗೋಷಿಯಬಲ್. ಗಾಡಿ ರೇಟ್ ಜಾಸ್ತಿ ಇದೆ ಅಂತ ಟೆನ್ಷನ್ ತಗೋಬೇಡಿ, ಕಡಿಮೆ ಮಾಡ್ತೀನಿ. ನಮ್ಮ ಗಾಡಿ ನಾವು ಎಷ್ಟಾದ್ರೂ ಮಾಡ್ಬೋದು, ನೀವು ಬಂದು ತಗೊಳ್ಳಿ ಅಷ್ಟೇ. 2019 ಮಾಡಲ್ 65,000 ನೆಗೋಷಿಯಬಲ್. ಡಿಜಿಟಲ್ ಮೀಟರ್, ನಾರ್ಮಲ್ ಮೀಟರ್ ಅಲ್ಲ. ಫಸ್ಟ್ ಓನರು. ಟೈರ್ ನೋಡಿ, ಬಾಡಿ ಲೈನ್ ನೋಡಿ, ನಂಬರ್ ಪ್ಲೇಟ್ ನೋಡಿ, ಎಲ್ಲ ಮಾಡಿಸಿದೀವಿ. ಏನು ಕೆಲಸ ಇರಲ್ಲ, ಬರೀ ತಗೋಬೇಕು, ಓಡಿಸ್ಬೇಕು. ತುಂಬಾ ಚೆನ್ನಾಗಿದೆ ಗಾಡಿ. 2019 ಮಾಡಲು 67,000. ಗಾಡಿನೂ ಚೆನ್ನಾಗಿದೆ. ಗ್ರೇ ಕಲರು, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಕಲರ್ ಮೇಲೂ ಡಿಪೆಂಡ್ ಆಗುತ್ತೆ ರೇಟು. 2019 ಮಾಡಲ್ ಗೋಲ್ಡನ್ ಕಲರ್. ಗೋಲ್ಡ್ ಮನ್ಸಿರೋರು ಬಂದ್ಬಿಟ್ಟು ಗೋಲ್ಡ್ ಗಾಡಿ ತೊಗೊಂಡೋಗ್ಬಿಡಿ. ಗಾಡಿ ತುಂಬ ಚೆನ್ನಾಗಿರುತ್ತೆ. ಇದು ಡಿಜಿಟಲ್ ಮೀಟರ್, ಇದು ಫಸ್ಟ್ ಓನರೇ. ಗಾಡಿ ತುಂಬ ಚೆನ್ನಾಗಿದೆ, ಬಂದು ತೊಗೊಂಡೋಗಿ. ಎಲ್ಲ ಗಾಡಿಗಳಲ್ಲೂ ಫಸ್ಟ್ ಓನರ್ ಇರೋಲ್ಲ, ಒಂದೊಂದು ಗಾಡಿಗಳು ಸೆಕೆಂಡ್ ಓನರ್ ಇರ್ತವೆ. ನೀವು ಬನ್ನಿ, RC ಕಾರ್ಡ್ ತೋರಿಸಿ, ನೀವು ನೋಡಿ, ಆಮೇಲೆ ಪರ್ಚೇಸ್ ಮಾಡಿ. 2022 ಮಾಡಲ್ 6G ಮೆರೂನ್ ಕಲರು. ಇದ್ರ ಕಿಲೋಮೀಟರ್ ಬಂದ್ಬಿಟ್ಟು 11,000 ಓಡಿದೆ. 84,000 ರೂಪಾಯಿ ಹೇಳ್ತಿರೋದು. ಹೆಚ್ಚು ಕಡಿಮೆ ಆಗುತ್ತೆ, ರೇಟ್ ಏನು ಫಿಕ್ಸ್ ಇಲ್ಲ. ಗಾಡಿ ಓಡಿಸಿ ಆಮೇಲೆ ಪರ್ಚೇಸು. 2022 ಮಾಡಲ್ ಡಿಯೋ BS6 ನಾರ್ಮಲ್ ಮೀಟರ್. ಇದ್ರಲ್ಲಿ ಡಿಜಿಟಲ್ ಬರುತ್ತೆ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದು ನಾರ್ಮಲ್ ಮೀಟ್ರು, ರೇಟು ಕಡಿಮೆ ಇದೆ. ಇದರಲ್ಲೂ ಕಡಿಮೆ ಮಾಡಿಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ, ಬಂದು ತೊಗೊಂಡೋಗಿ. ಯಮಹಾ RX 155cc ಎಲ್ಲ ಅಂಗಡಿಲೂ ಸಿಗಲ್ಲ, ಯಾವುದೋ ಒಂದೊಂದು ಅಂಗಡಿಲಿ ಸಿಗುತ್ತೆ. ಅದೇ ನಮ್ಮ ಅಂಗಡಿ. ಡಿಜಿಟಲ್ ಮೀಟ್ರು 142 ಪ್ರೈಸು, ನೆಗೋಷಿಯಬಲ್ ಆಗುತ್ತೆ, ಕಡಿಮೆ ಮಾಡ್ಕೊಡ್ತೀನಿ. ಹೆವಿ ಪವರು ನಮ್ಮ ಹತ್ರ ಇದೆ. 2 ಆಕ್ಸೆಸ್, ಒಂದು ಬಂದ್ಬಿಟ್ಟು ನಾರ್ಮಲ್, ಇನ್ನೊಂದು ಬಂದ್ಬಿಟ್ಟು ಬ್ಲೂಟೂತ್. ಎರಡು ಗಾಡಿ ನೀವು ಡಿಸ್ಕು, ಡ್ರಮ್ ಇಲ್ಲ. ಡ್ರಮ್ ಇದ್ದಾಗ ರೇಟ್ ಕಡಿಮೆ, ಡಿಸ್ ಇದ್ದಾಗ ರೇಟ್ ಜಾಸ್ತಿ.
ಗಾಡಿ ತುಂಬ ಚೆನ್ನಾಗಿದೆ, ಕಡಿಮೆ ಮಾಡ್ಕೊಡ್ತೀನಿ. ಡಿಯೋ ಎಲ್ಲ ಹುಡುಗರು ಕೇಳೋ ಡಿಯೋ ಇರೋದೇ ಒಂದು ಡಿಯೋ. ಬೇಗ ಬನ್ನಿ ತೊಗೊಂಡೋಗಿ. ನಾರ್ಮಲ್ ಮೀಟ್ರು ಗಾಡಿ ತುಂಬ ಚೆನ್ನಾಗಿದೆ, 72,000 ಹಾಕಿರೋದು, ಕಡಿಮೆ ಮಾಡ್ತೀನಿ. ಫಸ್ಟ್ ಓನರು, ಗಾಡಿ ತುಂಬ ಚೆನ್ನಾಗಿದೆ, ಒಂದು ಸ್ಕ್ರಾಚಸ್ ಇಲ್ಲ. ಸ್ಕ್ರಾಚಸ್ ಇದ್ರೆ ಟಚ್ ಅಪ್ ಮಾಡಿ ನಿಲ್ಸಿರ್ತೀವಿ, ಹಂಗಂಗೆ ನಿಲ್ಸಲ್ಲ. ಗಾಡಿ ಕಂಪ್ಲೀಟಾಗಿ ರೆಡಿ ಮಾಡಿಸಿದ್ದೀನಿ ನೋಡಿ, ಏನು ಹುಡುಗಂಗಿಲ್ಲ, ಕಂಪ್ಲೀಟ್ ರೆಡಿ ಇದೆ. ತೊಗೊಂಡೋಗ್ಬೇಕು, ಓಡಿಸ್ಬೇಕು. ಸೀಟ್ ಕವರ್, ಮ್ಯಾಟ್, ಮಿರರು, ನಂಬರ್ ಪ್ಲೇಟು, ಮಳಗಾಡ ಬಂಪರ್, ಫಿಟ್ಟಿಂಗು ನನ್ನ ಕೈಲಿ ಎಷ್ಟಾಗುತ್ತೆ ಸ್ಟಡಿ ಮಾಡಿಸಿರ್ತೀನಿ. ನಿಮ್ಗೇನು ಬೇಕು ಹೇಳಿ, ಅದು ನನ್ನ ಪ್ರಕಾರ ನಾನು ಎಷ್ಟು ಮಾಡಬೇಕು ಅಷ್ಟು ಮಾಡಿಸ್ಕೊಡ್ತೀನಿ ನಿಮಗೆ. ಇನ್ನೂ ಗಾಡಿಗಳಿದಾವೆ, ಬನ್ನಿ ತೋರಿಸ್ತೀನಿ. ಲೋ ಮಾಡಲ್ಸ್ ಮ್ಯಾಸ್ಟ್ರೋ 2013 ಮಾಡಲ್, 33,000 ರೇಟ್ ನೆಗೋಷಿಯಬಲ್ ಆಗುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ, ಅದಕ್ಕೋಸ್ಕರ ರೇಟು ಚೆನ್ನಾಗಿದೆ. ಈ ಗಾಡಿ ತುಂಬ ಒಳ್ಳೆಯದು, ಇದಕ್ಕೇ ವ್ಯಾಲ್ಯೂ ಡೌನ್ ಮಾಡಿರ್ತಾರೆ ಜನರು. ಗಾಡಿ ತುಂಬ ಚೆನ್ನಾಗಿದೆ, ಬಂದು ತೊಗೊಂಡೋಗಿ, ಕಡಿಮೆ ಮಾಡಿಕೊಡ್ತೀನಿ. 2015 ಮಾಡಲ್ ಆಕ್ಟಿವಾ 3G ಗಾಡಿ ತುಂಬ ಚೆನ್ನಾಗಿದೆ, 47,000 ಹಾಕಿರೋದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಂದು ಓಡಿಸಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಕತೆ ಹೇಗಿದೆ ಅಂತ. ಹಾಕಿರೋ ರೇಟ್ ಟೆನ್ಷನ್ ತೊಗೊಬೇಡಿ, ಕಡಿಮೆ ಮಾಡ್ಕೊಡ್ತೀನಿ. 2016 ಮಾಡಲು 52,000, ₹1 ಕೆಲಸ ಇಲ್ಲ. ನಂಬರ್ ಪ್ಲೇಟ್ ಕವರ್ ಸಮೇತ ಹಾಕಿರ್ತೀವಿ. ಯಾವ್ಯಾವ ಮುಪೇಡ್ಸ್ ಇದೆ ಎಲ್ಲ ಮುಪೇಡ್ಸಿಗೂ ಕವರ್ ಹಾಕಿರ್ತೀವಿ. 2016 ಮಾಡಲ್, ಸೇಮ್ ಮೆರೂನ್ ಕಲರು. ಒಂದು ಜಾಗದಲ್ಲೂ ರೇಡಿಯಮ್ ಇರಲ್ಲ, ಒಂದು ಜಾಗದಲ್ಲೂ ಇದಿರಲ್ಲ, ಎಲ್ಲ ಟಚಪ್ ಮಾಡಿಸ್ಬಿಡ್ತೀನಿ. ಡೈರೆಕ್ಟಾಗಿ ಕ್ಲೀನ್ ಕಟ್ ಮಾಡಿಬಿಟ್ಟು ನಿಲ್ಸಿರ್ತೀವಿ. ಗಾಡೀಲಿ ಯಾವುದು ಕ್ಲಿಯರ್ ಇಲ್ಲರ. 2013 ಮಾಡಲು 34,000 ಕಡಿಮೆ ಆಗುತ್ತೆ. ಈ ಗಾಡಿ ಬಂದ್ಬಿಟ್ಟು 13 ಮಾಡಲು, ಇದಕ್ಕೋಸ್ಕರ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒರಿಜಿನಲ್ ಆಗಿ ಇರ್ತಿದ್ದೀನಿ. ಇದೇ ಒರಿಜಿನಲ್ ಗಾಡಿ ತೊಗೊಂಡೋಗಿ ಕಡಿಮೆ ಮಾಡ್ಕೊಡ್ತೀನಿ ನಿಮಗೆ. 2022 ಮಾಡಲ್ 83,000 TVS ಜುಪಿಟರ್ ಡಿಜಿಟಲ್ ಮೀಟರು, ದೊಡ್ಡ ಡಿಕ್ಕಿ. ಒಂದೆರಡು ಮಕ್ಕಳನ್ನ ಮಲಸ್ಕೊಂಡು ತೊಗೊಂಡೋಗಿ ಬಿಡ್ಬೋದು ಮನೆಗೆ, ಅಷ್ಟು ದೊಡ್ಡ ಡಿಕ್ಕಿ ಇದೆ. ತೋರಿಸ್ತೀನಿ, ಡಿಕ್ಕಿ ಓಪನ್ ಮಾಡಿಬಿಟ್ಟು. ಡಿಸ್ ಬ್ರೇಕ್ ಬರುತ್ತೆ ಈ ಗಾಡಿಗಳಿಗೆಲ್ಲ. ಒಂದು ನಾರ್ಮಲ್ ಬರುತ್ತೆ, ಇನ್ನೊಂದು ಡಿಸ್ಕು ಬರುತ್ತೆ. ಡಿಸ್ಕು ಇದೆ, ನಾರ್ಮಲ್ ಇದೆ. ರೇಟೂ ಕಡಿಮೆ ಆಗುತ್ತೆ, ಕಂಡೀಷನ್ ಮೇಲೆ ಡಿಪೆಂಡು ರೇಟು. ಇದ್ರದ್ದು ನೋಡಿ 83 ಕಡಿಮೆ ಮಾಡ್ತೀನಿ. ಸೇಮು 77 ಡಿಸ್ಕ್ ಇದೆ, ಆದರೂ ರೇಟ್ ಕಡಿಮೆ. ನಮಗೆ ರೇಟ್ ಕಮ್ಮಿ ಬಂದಿದೆ, ನಾವು ನಿಮಗೆ ರೇಟ್ ಕಮ್ಮಿ ಕೊಡ್ತೀವಿ. 2015 ಮಾಡಲ್ ವೆಸ್ಪಾ ರೌಂಡು ಡಿಜಿಟಲ್ ಮೀಟ್ರು, 2 ಹೊಸ ಟೈರು. ನಾವು ಹಾಕಿರೋದಲ್ಲ, ಕಸ್ಟಮರ್ ಹಾಕಿರೋದು. ಅವ್ರು ಪ್ರೀತಿಯಿಂದ ಅವ್ರು ಹಾಕ್ಬಿಡ್ತಾರೆ ಗಾಡಿ ಕೊಡೋ ಟೈಮಲ್ಲಿ. ಹಂಗೆ ಇಕ್ಕಿರ್ತೀವಿ, ಟೈರ್ ಚೇಂಜ್ ಮಾಡಲ್ಲ. ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ. ಹೊಸ ಟೈರ್ಗಳು, ಗಾಡಿ ತುಂಬ ಚೆನ್ನಾಗಿದೆ, A1 ಕಂಡೀಷನು. 62,000 ರೂಪಾಯಿ ಹಾಕಿರೋದು, ಆಗಿದ್ದಷ್ಟು ಕಡಿಮೆ 55,000 ರೂಪಾಯಿ ಕೊಡ್ತೀನಿ ಫೈನಲ್ ರೇಟ್. ಗಾಡಿ ತುಂಬ ಚೆನ್ನಾಗಿದೆ, ಓಡಿಸ್ ನೋಡಿ ಗೊತ್ತಾಗುತ್ತೆ. 2014 ಮಾಡಲು 33,000 ಕಡಿಮೆ ಆಗುತ್ತೆ ರೇಟು. ಆಕ್ಸಸ್ಗಳು ಸಿಗ್ತಾ ಇಲ್ಲ, ಲೋ ಮಾಡಲಿಗೆ ವ್ಯಾಲ್ಯೂ ಜಾಸ್ತಿ. ಈಗ ಲೋ ಮಾಡಲು ಎಲ್ಲ ಕಡೆನೂ ಬೇಗ ಸೇಲ್ ಆಗ್ತದೆ, ಅದಕ್ಕೋಸ್ಕರ ಆ ಗಾಡಿಗಳ ರೇಟ್ ಜಾಸ್ತಿ ಆಗಿರೋದು. ಇದರಲ್ಲೂ ಕಡಿಮೆ ಆಗುತ್ತೆ, 28,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಗಾಡಿ 5,000 ಕಡಿಮೆ. 2014 ಮಾಡಲ್ ಯಮಹಾ ರೇಜರ್, ಇದೂ ಗಾಡಿ ತುಂಬ ಒಳ್ಳೆಯದು, ಆದರೆ ಇದೇ ಗಾಡಿಗೆ ವ್ಯಾಲ್ಯೂ ಡೌನ್, ಅದಕ್ಕೋಸ್ಕರ 37,000 ರೂಪಾಯಿ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದಾವೆ, ನಾರ್ಮಲ್ ಹಳೆ ಗಾಡಿ ಅಂತ. ಕಡಿಮೆ ಮಾಡ್ಕೊಡ್ತೀನಿ, ರೇಟ್ ಏನು ಫಿಕ್ಸ್ ಇರಲ್ಲ, ಬನ್ನಿ ತೊಗೊಂಡೋಗಿ. ಫೈನಲ್ 33,000 ಕೊಟ್ಬಿಡ್ತೀನಿ. ನಿಮ್ಮ ಕಡೆಯಿಂದ ಬರೋಗೆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು, ಶಶಾಂಕ್ ಚಾನಲ್ ಯಾರು ನೋಡಿ ಬಂದಿರ್ತಾರೆ ಅವ್ರಿಗೆ 32,000 ರೂಪಾಯಿ ಗಾಡಿ ಫಿಕ್ಸು. ಸ್ಪ್ಲೆಂಡರ್ ಕೇಳಿ ಹೇಳಿ ಸುಸ್ತಾಗೋಯ್ತು ನನಗೆ. ಒಂದು ತರಿಸಿದ್ದೀನಿ, ಇನ್ನೊಂದು 12 ಮಾಡಲ್ ಇದೆ ನಮ್ದು, ಇನ್ನೊಂದು ಅಂಗಡಿಲಿದೆ ಮೆರೂನ್ ಕಲರು, 55,000 ರೂಪಾಯಿ ಹಾಕಿರೋದು, 52,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ. ನಾನು ಇದು ಪರ್ಚೇಸ್ ಮಾಡಿಲ್ಲ, ಕಸ್ಟಮರ್ ಗಾಡಿ ನಿಲ್ಸಿರೋದು, ತೊಗೊಳಕ್ಕಾಗಿಲ್ಲ, ರೇಟ್ ತುಂಬ ಜಾಸ್ತಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ತೊಗೊಬಂದು ಕಸ್ಟಮರ್ಗಾದರೂ ಕೊಡೋಣ ಅದೇ ರೇಟಲ್ಲಿ ಅಂತ ತೊಗೊಬಂದಿದ್ದೀನಿ. 2017 ಮಾಡಲ್ ಪ್ಯಾಷನ್ ಪ್ರೋ, ಈ ಲೈನ್ ಪೂರ್ತಿ ಬರೀ ಮೈಲೇಜು ಮಧ್ಯದಲ್ಲಿ ಒಂದೊಂದು ಮಿಕ್ಸ್ ಇದೆ. 17 ಮಾಡಲ್ 54,000 ಗಾಡಿ ತುಂಬ ಚೆನ್ನಾಗಿದೆ. ಫಸ್ಟ್ ಓನರ್, ಡಿಜಿಟಲ್ ಮೀಟರ್, ಟೈರ್ಗಳೆಲ್ಲ ಚೇಂಜ್ ಮಾಡಿಸಿದ್ದೀನಿ, ರೆಡಿ ಮಾಡಿ ಇಕ್ಕಿದ್ದೀನಿ, ತೊಗೊಂಡೋಗಿ ಓಡಿಸಿ. 2020 ಮಾಡಲ್ CT 100 56,000 ನೆಗೋಷಿಯಬಲ್, ಇದು ತುಂಬ ಚೆನ್ನಾಗಿದೆ. ಇದು ಅದು ಯಾವುದು ಎಲ್ಲ ಚೆನ್ನಾಗಿದೆ, ಬಂದ್ಬಿಟ್ಟು ನೋಡಿ ತೊಗೊಂಡು ಹೋಗಿ. ಪ್ಲಾಟಿನಾ 2017 ಮಾಡಲ್ BS4 ಚೆನ್ನಾಗಿದೆ, BS6 ಚೆನ್ನಾಗಿದೆ. ಮೇಂಟೈನ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ ಯಾವ ರೀತಿ ಇಕ್ಕಿರ್ತಾರೆ ಅಂತ. 2015 ಮಾಡಲ್ 43,000 ಗಾಡಿ, ಇದು ಚೆನ್ನಾಗಿದೆ, ಬನ್ನಿ ತೊಗೊಂಡೋಗಿ. ಡ್ರೀಮ್ ಯುಗ ಸೇಮ್ ಮೈಲೇಜ್, ಈ ಗಾಡಿ ಎಲ್ಲ ಮೈಲೇಜ್, ಇದ್ರ ಮೇಲೆ ಸ್ಪೋರ್ಟ್ಸು. ಅಪಾಚಿ 2016 ಮಾಡಲ್ ಅಪಾಚಿ 53,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಡಿಜಿಟಲ್ ಮೀಟ್ರು, 160 ಸಿಂಗಲ್ ಡಿಸ್ಕು. ಇದು ಬಂದ್ಬಿಟ್ಟು ಸೇಮ್ 2016 ಮಾಡಲು 67,000 ರೂಪಾಯಿ. ಏನಕ್ಕೆ 67,000? 10,000 ರೂಪಾಯಿ ಜಾಸ್ತಿ. ಗಾಡಿ ಕಂಡೀಷನ್ ಚೆನ್ನಾಗಿದೆ, ಕಸ್ಟಮರ್ ಮೇಂಟೈನ್ ಮಾಡಿದ್ದಾನೆ. ಆ ಮೇಂಟೈನ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಹೇಗಿದೆ ಅಂತ. ಗಾಡಿ ತುಂಬ ಚೆನ್ನಾಗಿದೆ, ಓಡಿಸ್ ನೋಡಿ ಆಮೇಲೆ ಪರ್ಚೇಸ್ ಮಾಡಿ ಈ ಗಾಡಿ. 2018 ಮಾಡಲ್ ಪಲ್ಸರ್ 150 ಸಿಂಗಲ್ ಡಿಸ್ಕು, 63,000 ಕಡಿಮೆ ಆಗುತ್ತೆ. ಗಾಡೀಲಿ ಏನು ಕೆಲಸ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಗಾಡಿ ತೆಗಿತಾ ಹಾಕ್ತಾನೆ ಸ್ಕ್ರಾಚಸ್ ಆಗುತ್ತೆ. ಆಗಿದ್ದಷ್ಟು ನಾನು ರೇಟು ಕಡಿಮೆ ಮಾಡ್ತೀನಿ, ನಿಮಗೆ ಹೇಳಿದ್ದಷ್ಟು ರೆಡಿ ಮಾಡ್ಕೊಡ್ತೀನಿ. 2014 ಮಾಡಲು 150 43,000 ನೆಗೋಷಿಯಬಲ್, ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಪಲ್ಸರ್ ಸೇಮ್ 14 ಮಾಡಲ್ 36,000, ಇದಕ್ಕೇನು ರೇಟ್ ಕಡಿಮೆ ಇದೆ, ಅದಕ್ಕೇನಕ್ಕೆ ಜಾಸ್ತಿ ಇದೆ. ಇದು ಬಂದುಬಿಟ್ಟು ಸೆಕೆಂಡ್ ಓನರ್, ಅದಕ್ಕೆ ರೇಟ್ ಕಡಿಮೆ. ಅದು ಬಂದುಬಿಟ್ಟು ಫಸ್ಟ್ ಓನರ್, ಅದಕ್ಕೋಸ್ಕರ ರೇಟ್ ಜಾಸ್ತಿ, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. 2013 ಮಾಡಲ್ NS 63,000. ಈ ಗಾಡಿ ಎಲ್ಲ ಆ ಟೈಮಲ್ಲಿ 40,000 ರೂಪಾಯಿಗೆ ಸೇಲ್ ಆಗಿಬಿಟ್ಟಿದ್ದಾವೆ. ಈಗ ರೇಟ್ ಏನಕ್ಕೆ ಜಾಸ್ತಿ ಇದೆ ಅಂದರೆ ಸಿಗ್ತಾ ಇಲ್ಲ, ಕ್ರೇಜು, ಎಲ್ಲರೂ ತೊಗೊಳ್ತಾ ಇದ್ದಾರೆ, ಮಾರೋರು ಜಾಸ್ತಿ, ತೊಗೊಳ್ಳೋರು ಜಾಸ್ತಿ. 63 ನೆಗೋಷಿಯಬಲ್, ಇದು ಕಡಿಮೆ ಆಗುತ್ತೆ. ಎಲೆಕ್ಟ್ರಾ
ಬುಲೆಟ್ ಎಲೆಕ್ಟ್ರಾ ಇದು ಆ ಟೈಮಿನ ಗಾಡಿ, ಸೆಲ್ಫ್ ಗಾಡಿ, ವಿತೌಟ್ ಸೆಲ್ಫ್ ಅಲ್ಲ. ಒಂದು ಸೆಲ್ಫ್ ಹೊಡೆದ ತಕ್ಷಣ ಸ್ಟಾರ್ಟ್ ಆಗುತ್ತೆ, 79,000 ರೂಪಾಯಿ ಆಗಿರೋದು ಕಡಿಮೆ ಆಗುತ್ತೆ. ರೇಟ್ ಕಡಿಮೆ ಮಾಡ್ಕೊಡ್ತೀನಿ, ಬಂದು ತಗೊಂಡೋಗಿ. ಫೈನಲ್ ಸಿಂಗಲ್ ಪ್ರೈಸ್ 70,000. ಶಶಾಂಕ್ ವಿಡಿಯೋ ನೋಡಿ ಬಂದವ್ರಿಗೆ 70,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ, ತಗೊಂಡೋಗಿ. ಅವೆಂಜರ್ 220 2016 ಮಾಡಲು ಗಾಡಿ ತುಂಬ ಚೆನ್ನಾಗಿದೆ, ಇದು ಕಡಿಮೆ ಆಗುತ್ತೆ. ರೇಟ್ ನೋಡಿ 42, ಎಲ್ಲೂ ಆದ್ರೂ ನೋಡಿ 42 ಎಲ್ಲೂ ಸಿಗಲ್ಲ. 35ಕ್ಕೆ ಕೊಡ್ತೀನಿ. 16 ಮಾಡಲು ಅವೆಂಜರ್ 220 35,000 ಬಂದ್ಬಿಟ್ಟು ತಗೊಂಡೋಗಿ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ, ವೈಸರ್ ಗೀಸರ್ ಎಲ್ಲ ಹಾಕಿ ಕಸ್ಟಮರ್ ಮಾಡಿ ನಿಲ್ಸಿರೋದು. ಗಾಡಿ ತುಂಬ ಚೆನ್ನಾಗಿದೆ. R15M 2021 ಮಾಡಲ್, ಸಿಲ್ವರ್ ಕಲರ್. ಎಲ್ಲಿ ಹುಡುಕಿದ್ರು ಸಿಗಲ್ಲ ನಿಮಗೆ ಗಾಡಿ, ನಮ್ಮ ಹತ್ರ ಇರುತ್ತೆ. ಬರೀ 1,68,000 ರೂಪಾಯಿ ಹೇಳ್ತಾರದು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ರೇಟ್ ಏನು ಫಿಕ್ಸ್ ಇಲ್ಲ, ಕಂಪ್ಲೀಟ್ ಸರ್ವಿಸ್ ಡನ್. ಬರೀ ತೊಗೊಂಡೋಗ್ಬೇಕು, ಓಡಿಸ್ಬೇಕು, ಬರಬೇಕು, ಮತ್ತೆ ರೀಸೇಲ್ ಮಾಡಬೇಕಾ ನಾವೇ ಪರ್ಚೇಸ್ ಮಾಡ್ಕೊಳ್ತೀವಿ. ಯಾವಾಗಲಾದರೂ ಬನ್ನಿ, ಲೋನ್ ಆಪ್ಷನ್ ಅವೈಲೇಬಲ್ ಇದೆ. 2021 ಮಾಡಲು, 11,000 ಕಿಲೋಮೀಟರ್ ಓಡಿದೆ, ಫುಲ್ ಸರ್ವಿಸ್ ಡನ್ ಆಗಿದೆ. ತೊಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಿಸಿ, 3 ತಿಂಗಳು ಇಂಜಿನ್ ವಾರಂಟಿ ಸಮೇತ. ರೇಟು ನೆಗೋಷಿಯಬಲ್, ಫಿಕ್ಸ್ ಏನಿರಲ್ಲ. ಅದ್ರ ಪಕ್ಕದಲ್ಲೇ ನೋಡಿ 2019 ಮಾಡಲ್ ಡೆಸರ್ಟ್ ಸ್ಟೋಮ್, ಡಬಲ್ ಡಿಸ್ಕು, ಡಬಲ್ ABS 2019 ಮಾಡಲು. 1,82,000 ಹೇಳ್ತಾರದು, ನೆಗೋಷಿಯಬಲ್ ಆಗುತ್ತೆ. ರೇಟ್ ಏನು ಫಿಕ್ಸ್ ಇಲ್ಲ, ಎಲ್ಲ ಗಾಡಿ ಸರ್ವಿಸ್ ಡನ್ ಆಗಿರುತ್ತೆ. ಬರೀ ತೊಗೋಬೇಕು, ಪೆಟ್ರೋಲ್ ಹಾಕಬೇಕು, ಓಡಿಸ್ಬೇಕು ಅಷ್ಟೇ. ಅದ್ರ ಪಕ್ಕದಲ್ಲಿ ಗನ್ ಮೆಟಲ್ 2017 ಮಾಡಲದು, 1,67,000 ಹೇಳ್ತಾರದು, ಅದು ನೆಗೋಷಿಯಬಲ್ ಆಗುತ್ತೆ. ರೇಟ್ ಏನು ಯಾವ್ದು ಗಾಡಿಗೂ ರೇಟ್ ಫಿಕ್ಸ್ ಇರಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ. ಬನ್ನಿ, ಗಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ರೇಟ್ ಈ ಥರ ಹಾಕಿದ್ದಾರೆ ಅಂದರೆ. ಎಲ್ಲರಿಗೂ ಹೇಳೋಕ್ಕಾಗಲ್ವಲ್ಲ, ತುಂಬ ಗಾಡಿ ಇರ್ತವೆ, 50, 100, 150 ಗಾಡಿ ಇರ್ತವೆ. ಬನ್ನಿ, ಆರಾಮಾಗಿ ನೋಡ್ಕೊಳ್ಳಿ, ಯಾವ ಗಾಡಿ ಸೆಲೆಕ್ಷನ್ ಮಾಡಿ ಕೂತ್ಕೊಂಡು ಮಾತಾಡಿ ಫಿಕ್ಸ್ ಮಾಡಿ ತೊಗೊಂಡೋಗ್ಬಿಡಿ ಅಂತೆ. 2023 ಮಾಡಲ್ ಪಲ್ಸರ್ 220F 2,500 ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ. 1,58,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಕಂಪ್ಲೀಟ್ ರೇಟು ಮಾಡಲ್ ಸಮೇತ ಬರ್ದಿರ್ತೀವಿ. ಕಸ್ಟಮರ್ ಬಂದರೆ ತೊಂದರೆ ಮಾಡ್ಕೋಬಾರ್ದು. ಯಾರು ಹೇಳಿಲ್ಲ ರೇಟು, ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇರೋ ಚಿಂತೆನೇ ಇರಲ್ಲ. ರೇಟ್ ಮಾಡಲ್ ನೋಡಿ, ಬನ್ನಿ ಕೂತ್ಕೊಳ್ಳಿ, ರೇಟ್ ಫಿಕ್ಸ್ ಮಾಡಿ ತೊಗೊಂಡೋಗ್ಬಿಡಿ. ಅದ್ರ ಪಕ್ಕದಲ್ಲೇ ನೋಡಿ ಥಂಡರ್ಬರ್ಡ್, ಕಸ್ಟಮೈಸ್ ಮಾಡಿಸಿರೋ ಗಾಡಿ ಇದು, ತುಂಬ ಚೆನ್ನಾಗಿದೆ. ಫಾಗ್ ಲ್ಯಾಂಪು, ಬಾಕ್ಸು, ಏನೇನೋ ಹಾಕ್ಸಿದ್ದಾರೆ ಅವ್ರು ಟೆಸ್ಟ್ ಮುಖಾಂತರ, ಒಬ್ಬೊಬ್ರು ಮಾಡ್ತಾರೆ. ಗಾಡಿನೂ ಅದೇ ರೀತಿ ಮೇಂಟೈನ್ ಮಾಡಿಕ್ಕಿದ್ದಾರೆ. ಡಿಜಿಟಲ್ ಮೀಟರ್ದು 95 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಎಕ್ಸ್ಪಲ್ಸ್ 200 4V 2023 ಮಾಡಲ್, 1,48,000 ರೂಪೀಸು. ರೇಟ್ ಫಿಕ್ಸ್ ಇಲ್ಲ, ಈ ಗಾಡಿನೂ ನೆಗೋಷಿಯಬಲ್ ಆಗುತ್ತೆ. ಎಲ್ಲ ಗಾಡಿಲೂ ಕಡಿಮೆ ಮಾಡಿಕೊಡ್ತೀನಿ, ಯಾವ ಗಾಡಿ ರೇಟು ಫಿಕ್ಸ್ ಇರಲ್ಲ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 12, 15 ಆ ಥರ ಓಡಿರುತ್ತೆ. ಎಲ್ಲ ಗಾಡಿನೂ ಕಡಿಮೆ ಓಡಿರುತ್ತೆ, ಜಾಸ್ತಿ ಓಡಿರಲ್ಲ. ಮೀಟ್ರ್ ಟ್ಯಾಂಪರಿಂಗು ನಾವು ಮಾಡಲ್ಲ, ನಾರ್ಮಲ್ ಆಗಿರ್ತವೆ. ಒಂದೊಂದ್ಸತಿ ಮೀಟರ್ ಕೇಬಲ್ ಹೋಗಿರುತ್ತೆ, ಆ ಥರ ಈ ಥರ ಆಗಿರುತ್ತೆ ಅಷ್ಟೇ. ಗಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಂದು ನೋಡಿ, 3 ತಿಂಗಳು ಇಂಜಿನ್ ವ್ಯಾರಂಟಿ ಸಿಗುತ್ತೆ. ಇಂಜಿನ್ ಏರ್ ಕೆಲಸ ಬಂದ್ರೂ ನಾವೇ ಫ್ರೀ ಮಾಡ್ಕೊಡ್ತೀವಿ. ಮತ್ತೆ ಈ ಗಾಡಿ ಬೇರೆ ಗಾಡಿ ಬೇಕು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಅಮೌಂಟ್ ಬೇಕು ಅರ್ಜೆಂಟಾಗಿ, ಬನ್ನಿ ವಾಪಸ್ ತಗೊಳ್ತೀವಿ. ಏನಿದೆ ಹೆಚ್ಚು ಕಮ್ಮಿ ಮಾಡಿ ತೊಗೊಬಿಡ್ತೀವಿ ಕ್ಯಾಶ್ ಅವಾಗಲೇ. FZ 2017 ಮಾಡಲು, ಸೇಮ್ ಕಲರ್, 16, 17 ಎರಡೂ ಸೇಮೇ, ಬರೀ ಮಾಡಲ್ ಡಿಫ್ರೆನ್ಸು. ಇದ್ರ ಪ್ರೈಸ್ ಬಂದುಬಿಟ್ಟು 68 ಹೆಚ್ಚು ಕಡಿಮೆ. ಇದ್ರ ಪ್ರೈಸ್ ಬಂದುಬಿಟ್ಟು 2016 ಮಾಡಲು 64 ಹೆಚ್ಚು ಕಡಿಮೆ. ಯಾವ ಗಾಡಿ ರೇಟು ಫಿಕ್ಸ್ ಇರಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟಕ್ಕೆ ಕಡಿಮೆ ಮಾಡಿಕೊಡ್ತೀನಿ. NS 2018 ಮಾಡಲು 200 ಇದು, 98,000. ಅದ್ರ ಪಕ್ಕದಲ್ಲೇ ಇದೆ ನೋಡಿ 2018 ಮಾಡಲ್ NS 160 74 ನೆಗೋಷಿಯಬಲ್. ರೇಟು ಸಣ್ಣ ಪುಟ್ಟ ಕಡಿಮೆನೇ ಇರುತ್ತೆ, ಅದರಲ್ಲೂ ಕಡಿಮೆ ಮಾಡಿ ಕೊಡ್ತೀನಿ. ಕಂಡೀಷನ್ ಎಲ್ಲ ಕಂಪ್ಲೀಟ್ ಚೆನ್ನಾಗಿರುತ್ತೆ. ಎಲ್ಲ ಗಾಡಿಗೂ 3 ತಿಂಗಳು ಇಂಜಿನ್ ವ್ಯಾರಂಟಿ. ಯಾವ ಗಾಡಿಲಿ ಏನು ಪ್ರಾಬ್ಲಮ್ ಇಲ್ಲ, ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ. ತೊಗೊಂಡೋಗ್ಬೇಕು, ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕು ಅಷ್ಟೇ. 2013 ಮಾಡಲ್ ಯೂನಿಕಾನ್ ಸಿಲ್ವರ್, ಫಸ್ಟ್ ಓನರು. ಕಿಲೋಮೀಟರ್ ಬಂದುಬಿಟ್ಟು 32,000 ಓಡಿದೆ. ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ರೇಟ್ ಏನು ಫಿಕ್ಸ್ ಇರಲ್ಲ. 2014 ಮಾಡಲ್ 57,000. ಪಲ್ಸರ್ 220F ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರು. ಗಾಡಿ ತುಂಬ ಚೆನ್ನಾಗಿದೆ, ಏನು ಕೆಲಸ ಇರಲ್ಲ, ಕಂಪ್ಲೀಟಾಗಿ ಮಾಡಿಕ್ಕಿರ್ತಾರೆ. ಅವೆಂಜರು 2018 ಮಾಡಲ್ 74,000 ನೆಗೋಷಿಯಬಲ್ಲು. ಮ್ಯಾಗ್ವಿಲ್ ಗಾಡಿ ಇದು, ಸ್ಟ್ರೀಟ್ ಇದು. ಮ್ಯಾಟ್ ಫಿನಿಶ್ ಬರುತ್ತೆ, ಶೈನಿಂಗ್ ಫಿನಿಶ್ ಬರಲ್ಲ. ಶೈನಿಂಗ್ ಫಿನಿಶ್ ಬಂದುಬಿಟ್ಟು ಕ್ರೂಸ್ ಬರೋದು. ಕ್ರೂಸ್ ಗಾಡಿ ನಮ್ಮ ಹತ್ರ ಇದೆ, ನಮ್ಮದು ಇನ್ನೂ ಎರಡು ಅಂಗಡಿ ಇದ್ದಾವೆ. ನಿಮಗೆ ನಾನು ಲಿಂಕ್ ಇದೆಲ್ಲ ಅಪ್ಲೋಡ್ ಮಾಡಿರ್ತೀನಿ, ನೋಡಿಬಿಡಿ. ಯಾವ ಗಾಡಿ ಅವೈಲೇಬಲ್ಸ್ ಇದೆ ಎಲ್ಲ ಲಿಂಕಲ್ಲೇ ತೋರಿಸ್ಕೊಬಿಡುತ್ತೆ. ಪ್ರೈಸ್ ಫೈನಲ್ ಏನಾಗುತ್ತೆ? ನೆಗೋಷಿಯಬಲ್ ಮಾಡಿಕೊಡ್ತೀನಿ, 70,000 ರೂಪಾಯಿ ಮಾಡಿಕೊಡ್ತೀನಿ. ಒಂದೊಂದು ಗಾಡಿ 4,5,000 ರೂಪಾಯಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀನಿ ಕಸ್ಟಮರ್ಸ್ಗೆ. 2020 ಮಾಡಲ್ ಚೈನ್ 69,000 ಹೇಳ್ತಾರದು. ರೇಟ್ ನೆಗೋಷಿಯಬಲ್ ಆಗುತ್ತೆ. ಫಸ್ಟ್ ಓನರು, 22,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. 2023 ಮಾಡಲ್ ಚೈನು 95,000 ಹಾಕಿರೋದು. ಹೆಚ್ಚು ಕಡಿಮೆ ಆಗುತ್ತೆ, ರೇಟ್ ಯಾವುದು ಫಿಕ್ಸ್ ಇರಲ್ಲ. ನಾನು ಹಾಕಿರೋದು ನೋಡ್ಬಿಟ್ಟು ನೀವು ಭಯ ಪಡಬೇಡಿ, ರೇಟ್ ಕಡಿಮೆ ಆಗುತ್ತೆ. ಬಂದು ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಕತೆ ಹೇಗಿದೆ ಅಂತ. ಅದ್ರ ಪಕ್ಕದಲ್ಲೇ ನೋಡಿ ಪ್ಲಾಟಿನಾ 2022 ಮಾಡಲು, 70,000 ರೂಪಾಯಿ ಆಗಿದ್ದೀನಿ. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ, ₹1 ಕೆಲಸ ಇಲ್ಲ. 70 ಮೇಲೆ ಬರುತ್ತೆ ಮೈಲೇಜು. BS6 ಗಾಡಿಗಳಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಮೈಲೇಜ್ ತುಂಬ ಜಾಸ್ತಿ ಬರುತ್ತೆ. 2016 ಮಾಡಲ್ ಸ್ಟಾರ್ಟ್ ಸಿಟಿ 42,000 ಹೇಳ್ತಿರೋದು. ನೆಗೋಷಿಯಬಲ್ ಆಗುತ್ತೆ. ಇದು ಫಸ್ಟ್ ಓನರು. ಗಾಡೀಲಿ ಏನು ಕೆಲಸ ಇಲ್ಲ, ಡಿಜಿಟಲ್ ಮೀಟ್ರು, A1 ಕಂಡೀಷನ್, ಕಂಪ್ಲೀಟ್ ಸರ್ವಿಸ್. ತಗೊಳ್ಳಿ, ಪೆಟ್ರೋಲ್ ಹಾಕಿ ಓಡಿಸಿ ಅಷ್ಟೇ.
ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರುವಂಥ ಕಲೆಕ್ಷನ್ಸ್ನ ಪ್ರತಿಯೊಂದು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಆನ್ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕರೆ ಮಾಡೋ ಮುಖಾಂತರ ಇಲ್ಲಿರುವಂಥ ಕಲೆಕ್ಷನ್ಸ್ ಬಗ್ಗೆ ಮಾಹಿತಿಯನ್ನು ತಗೊಂಡು ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.